ಸೊ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಮ್ಮ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ ಹಿಂಗೆ. ಹೈ ಕಳ್ಸಿ ಮಗ ತೋರ್ಸು. ಸೊ ಜಿಮ್ಮಿಗೆ ಹೋಗ್ಬಿಟ್ಟು ಬಂದ್ವಿ. ಇವತ್ತು ಲೆಗ್ಸ್ ಡೇ, ನಡೆಯೋಕ್ಕಾಯ್ತಿಲ್ಲ. ಮನೆಗೆ ಹೋಗ್ಬಿಟ್ಟು ಈಗ ಸ್ವಲ್ಪ ಕುತ್ಕೊಂಡು ಮಾತಾಡ್ತಿದ್ವಿ. ಮನೆಗೆ ಹೋಗಿ ಸ್ವಲ್ಪ ಪ್ರೋಟೀನ್ ತೊಗೊಂಡು ತಿಂಡಿ ತಿಂದು ಮತ್ತೆ ಬ್ಯಾಕ್ ಟು ಕಾಲೇಜಿಗೆ ಓದ್ಕೊಳಕ್ಕೆ ಹೋಗಬೇಕು. ಸೊ ತೋರಿಸ್ತೀನಿ ಮುಂದೆ ಏನಾಗುತ್ತಂತ. ಸೊ ಈಗ ಕಾಲೇಜಿಗೆ ಹೋಗೋಕ್ಕೆ ಬಸ್ಸಿಗೆ ಬಂದು ಕೂತಿದ್ದೀನಿ. ಬಸ್ ಮಾತ್ರ ಖಾಲಿ ಹೊಡಿತಿದ್ ಗುರು. ಬಸ್ಸಲ್ಲಿ ಏನು ಅಷ್ಟೊಂದು ಜನ ಇಲ್ಲ, ಬಟ್ ಹೊರಗಡೆ ಬಿಸಿಲು ಮಾತ್ರ ಅಷ್ಟೇ ಸೆಕೆ ಇದೆ. ಓಕೆ, ಇವಾಗ ಕಾಲೇಜಿಗೆ ಹೋಗ್ತೀನಿ. ಕಾಲೇಜಿಗೆ ಹೋಗ್ಬೇಕು, ಹಂಗೆ ಮಧ್ಯದಲ್ಲಿ ಒಬ್ಬ ಫ್ರೆಂಡ್ ಬರ್ತಾನೆ, ಅವನು ಪಿಕಪ್ ಮಾಡ್ಕೊಂಡು ಹಂಗೆ ಹೋಗ್ತಾನೆ. ಸೊ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡಿಗೆ. ಅವ್ರ ಫ್ರೆಂಡ್ ಒಬ್ಬ ಬಂದ್ರೆ ಅವ್ರ ಜೊತೆ ಹಂಗೆ ಕಾಲೇಜಿಗೆ ಹೋಗೋದು. ಪುಣ್ಯಾತ್ಮ ಇನ್ನೂ ಕಾಯ್ತಾ ಇದ್ದಾನೆ, ಅವನಿನ್ನು ಬರ್ತಾನೆ ಇದ್ದಾನೆ ಬೈಕಲ್ಲಿ. ಸೊ ಅವ್ನು ಬಂದ್ಮೇಲೆ ಅವನ ಜೊತೆ ಬೈಕಲ್ಲಿ ಹೋಗೋದು. ಸೊ ಈ ಸದ್ಯಕ್ಕೆ ಬಸ್ ಸ್ಟಾಪ್ ಬಂದು ನಿಂತಿದ್ದೀನಿ. ಈಗ ಅವ್ನು ಬಂದ್ರೆ ಅವ್ನ ಜೊತೆ ಹೋಗೋದು. ಕಾಲೇಜಿಗೆ ಬಂದ್ವಿ. ಕಾಲೇಜ್ ಗೇಟ್ ಓಪನ್ ಆಗಿದೆ. ಸೊ ನಮ್ಮ ಕಾಲೇಜ್ ಆಗ ತೋರ್ಸೋಕ್ಕಾಗಿರಲಿಲ್ಲ. ಸೊ ಇದೇ ನಮ್ಮ ಕಾಲೇಜ್, ನೋಡ್ಬೋದು. ಇದು ಎಂಟ್ರೆನ್ಸು. ಈ ಕಡೆ ಇಂದ ಹೋಗೋದು. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ, ಅದು ನನ್ನ ಕ್ಲಾಸ್ ರೂಮ್. ಸೊ ಗೈಸ್, ಈಗ ಕಾಲೇಜಲ್ಲಿ ಓದ್ಬಿಟ್ಟು ಮತ್ತೆ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗಾಡಿ ತಗೊಂಡು ಅಲ್ಲಿ ಹೋಗ್ತಿದ್ದು ನೋಡಿ ಫ್ರೆಂಡ್ ಒಬ್ಬ. ಅವನಿಗೆ ನಾಚಿಕೆ ಜಾಸ್ತಿ ಸರ್. ಗೈಸ್, ಯಾರಾದ್ರೂ ಇವತ್ತು ವೆದರ್ ಅಬ್ಸರ್ವ್ ಮಾಡಿದ್ರೆ ಹೆಂಗಿದೆ ಅಂತ? ನಾನು ಅಬ್ಸರ್ವ್ ಮಾಡಿದ್ದೀನಿ, ತೋರಿಸ್ತೀನಿ ತಡ್ರಿ ಹೆಂಗಿದೆ ಅಂತ. ನೋಡಿ, ಇವತ್ತಿನ ವೆದರ್ ಆಕ್ಚುಲಿ ಈ ತರ ಇರೋದು. ಮೋಡ, ಅಂಡ್ ಇದು ಸುತ್ತಲೂ ಆಕ್ಚುಲಿ ಮರಗಳಿದೆ. ಮರದ ಮಧ್ಯದಲ್ಲಿ ಈ ಮೋಡ ಆಕ್ಚುಲಿ ಕಾಣಿಸ್ತಾ ಇರೋದು. ಮಾತ್ರ ಬ್ಯೂಟಿಫುಲ್ ಸೀನರಿ. ಸದ್ಯಕ್ಕೀಗ ನನ್ನ ಫ್ರೆಂಡ್ ಅರ್ಧ ದಾರಿ ಬಿಟ್ಬಿಟ್ಟು ಹೋಗಿದ್ದಾನೆ. ಇಲ್ಲಿಂದ ಮತ್ತೆ ಒಂದು ಬಸ್ ಇಟ್ಕೊಂಡು ಹೋಗ್ಬೇಕು. ತುಂಬಾ ನಾಯ್ಸ್ ಇದೆ ಆಕ್ಚುಲಿ, ನಿಮ್ಗೆ ಕೇಳಿಸಲ್ಲ ಇದೆ ಮಾತಾಡ್ತಾ ಇರೋದು. ಸೊ ನೆಕ್ಸ್ಟ್ ಮನೆಗೆ ಹೋಗಿ ವಿಡಿಯೋ ಮಾಡ್ತೀನಿ. ಕೊನೆಗೂ ಮನೆಗೆ ಬಂದೆ ಗುರು. ಮನೆಗೆ ಬಂದು ಆಟೋಮೆಟಿಕ್ ಆಗಿ ಮನೆಗೆ ಬಂದ ತಕ್ಷಣ ಡ್ರೆಸ್ ಕೋಡ್ ಚೇಂಜ್ ಆಗೋಗ್ಬಿಡುತ್ತೆ ಹುಡುಗರಿಗೆ. ಸೊ ಬಂದು ಆಸ್ ಯೂಶುವಲ್ ನನ್ನ ಊಟ, ಚಪಾತಿ, 2 ಮೊಟ್ಟೆ ಆ್ಯಂಡ್ ಈ ಸಲ ಟೊಮೆಟೊ ಚಟ್ನಿ ಮತ್ತು ಸ್ವಲ್ಪ ಮೊಸರು ಹಾಕೊಂಡು. ಗಾಯ್ಸ್, ಕ್ರಿಕೆಟ್ ಆಡೋಣ ಅಂತ ಹೋಗಿದ್ವಿ. ಪಿಚ್ಚಲ್ಲಿ ಯಾರು ಕಿತ್ತೋದ ಮಕ್ಕಳು ಬಂದ್ಬಿಟ್ಟು ಅವರೇ ಆಟ ಆಡ್ತಿದ್ರು. ಆದ್ರಿಂದ ನಮ್ಗೆ ಅಲ್ಲಿ ಆಡೋಕ್ಕಾಗಿಲ್ಲ ಸದ್ಯಕ್ಕೆ. ಈಗ ಅದಕ್ಕೆ ಕ್ಲಬ್ಬಿಗೆ ಹೋಗ್ತಿದ್ವಿ. ಅಟ್ಲೀಸ್ಟ್ ಕ್ಲಬ್ಬಲ್ಲಿ ಹೋಗಿ ಆಟಾಡಕ್ ಆಗುತ್ತಾ ಅಂತ ನೋಡೋಣ. ಕ್ಲಬ್ಬಲ್ಲಿ ಹೋಗಿ ಆಟಾಡಕ್ ಸಿಕ್ತು ಅಂದ್ರೆ ಅಲ್ಲಿ ಹೋಗ್ಬಿಟ್ಟು. ಗಾಯ್ಸ್, ಇವತ್ತು ಯುವರಾಜ್ ಸಿಂಗ್ ತಮ್ಮನು ಬಂದಿದ್ದ, ಆದ್ರೆ ಏನ್ ಮಾಡ್ಬೇಕು ಲಕ್ಕಿಲ್ಲ. ಯಾರೋ ಬಂದಿದ್ರು, ಏನೋ ಮಾಡಕ್ಕಾಗಲ್ಲ. ಕ್ಲಬ್ಬಲ್ಲಿ ಹೋಗಿ ಏನೋ ಆಟಕ್ ಆಗುತ್ತಾ ಅಂದೆ. ನಮಗೂ ಆಡಕ್ ಬಿಡ್ಲಿಲ್ಲ. ಲೆದರ್ ಬಾಲ್ ಪಿಚ್ ಅಲ್ಲಿ ಟೆನ್ನಿಸ್ ಅಲ್ಲಿ ಆಡ್ತಾ ಇದ್ರು. ಈ ಬರ್ಡ್ ಭೂಮಿಲಿ ಪತ್ತ ಬೆಳೆದಂಗ ಐತದು, ಏನು ಮಾಡಕ್ಕಾಗಲ್ಲ ಬಿಡಿ. ಮಳೆ ಬರ್ತಿದೆ. ಮಳೆಲಿ ನೋಡ್ಬೋದು ನೀವು. ಮಳೆಯಲ್ಲಿ ನಿಂತಿದೀವಿ ಸದ್ಯಕ್ಕೆ. ಮಳೆ ಸ್ವಲ್ಪ ಜೋರಾಗಿ ಹೊಡಿತಿದೆ. ಕ್ರಿಕೆಟ್ ಆಡೋಣ ಅಂತ ಕ್ಲಬ್ಬಿಗೆ ಹೋಗಿದ್ವಿ. ಕ್ಲಬ್ಬಿಗೆ ಹೋಗ್ಬಿಟ್ಟು ಅವ್ನಿಗೆ ಮಳೆ ಬಂತು. ದಿನ ಚೆನ್ನಾಗಿಲ್ಲಪ್ಪ. ಸೊ ಮನೆಗೆ ಬಂದಾಯ್ತು. ಮನೆಗೆ ಆಗ್ಲೇ ಆಕ್ಚುಲಿ ಬಂದು ಊಟ ಎಲ್ಲ ಮಾಡಿ ಕೂತಿದ್ದೆ. ಸೊ ಈಗ ಬ್ಲಾಗ್ ಎಡಿಟ್ ಮಾಡಕ್ ಕೂತ್ಕೊಂಡಿದ್ದೆ. ಸೊ ಈಗ ಬ್ಲಾಗ್ ಎಡಿಟ್ ಮಾಡಿ ಈಗ ಆಲ್ಮೋಸ್ಟ್ ಟೈಮ್ 9:30 ಆಗಿದೆ. ಈಗ ಬ್ಲಾಗ್ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಬ್ಲಾಗ್ ಎಡಿಟ್ ಮಾಡೋತ್ತಿಗೆ ರಾತ್ರಿ 10:30 ಆಗುತ್ತೆ. ಅದಾದ್ಮೇಲೆ ನನ್ನ ಫ್ರೆಂಡ್ ಒಬ್ರು ನಾಳೆ ಬರ್ತಡೇ ಇದೆ, ಸ್ವಲ್ಪ ವಿಡಿಯೋ ಎಡಿಟ್ ಮಾಡಿ ಕೊಡೋನ್ ಕಳ್ಸಿದ್ದಾರೆ. ಅದನ್ನು ಎಡಿಟ್ ಮಾಡಿ ಅವ್ರಿಗೆ ಕಳಿಸಿ ಎಲ್ಲ ಆಗೋತ್ತಿಗೆ 12 ಗಂಟೆ ಆಗುತ್ತೆ. ಸೊ ಇವತ್ತಿಗೆ ಇಷ್ಟನೇ. ಇವತ್ತು ಕಾಲೇಜ್ ತೋರಿಸ್ದೆ. ಕಾಲೇಜ್ ಮೇಲೆ ಮತ್ತೆ ಇವತ್ತು ವೆದರ್ ಆಕ್ಚುಲಿ ಚೆನ್ನಾಗಿತ್ತು, ಅದನ್ನು ತೋರಿಸ್ತೀನಿ. ಎಷ್ಟಾಗುತ್ತೋ ಅಷ್ಟನ್ನು ತೋರ್ಸೋಕೆ ಟ್ರೈ ಮಾಡಿದ್ದೀನಿ. ಸೊ ಇವತ್ತು ಇಷ್ಟೇ ನಡೆದಿದ್ದು. ಸೊ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬೆಳಗ್ಗೆ ಸ್ಪೆಷಲ್ ಆಗಿರುತ್ತೆ ವ್ಲಾಗು, ಯಾಕಂತ ಅದು ನಾಳೆ ಸ್ಪೆಷಲ್ ವ್ಲಾಗ್ ನೋಡಿ. ಸೊ ಅದ್ರ ಕೀಪ್ ಇಟಿಂಗ್, ಕೀಪ್ ವಾಚಿಂಗ್ ಮೈ ವ್ಲಾಗ್. ಸಿ ಯು, ಟಾಟಾ, ಬಾಯ್.